ಈಗ ನಾನು ಹೇಳ್ತಾ ಇರುವ ದೇವಸ್ಥಾನ ಶ್ರೀ ಕಾಳಹಸ್ತಿ ದೇವಸ್ಥಾನ. ಈ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿದೆ. ಇಲ್ಲಿ ಶಿವನನ್ನ ಪೂಜೆ ಮಾಡ್ತಾರೆ. ಮತ್ತೆ ಈ ದೇವಸ್ಥಾನ ಪಂಚಭೂತಗಳಲ್ಲಿ ಒಂದಾದ ವಾಯುಲಿಂಗ ಅಂತಾನೆ ಹೆಸರುವಾಸಿ ಇದೆ. ಈ ದೇವಸ್ಥಾನಕ್ಕೆ ಶ್ರೀ ಕಾಳಹಸ್ತಿ ಅಂತ ಹೆಸರು ಹೇಗ್ ಬಂತು ಅಂದ್ರೆ, ನಮ್ಮ ಪುರಾಣಗಳ ಪ್ರಕಾರ ಅಲ್ಲಿ ಶಿವಲಿಂಗ ಇದ್ದಾಗ ಶ್ರೀ ಅಂದ್ರೆ ಸ್ಪೈಡರ್ ಕೀಟ, ಕಾಳ ಅಂದ್ರೆ ಹಾವು, ಹಸ್ತಿ ಅಂದ್ರೆ ಆನೆ. ಈ ಮೂರು ಜೀವಿಗಳು ಆ ಶಿವಲಿಂಗಕ್ಕೆ ಪ್ರತಿದಿನ ಬಂದು ಸೇವೆಯನ್ನ ಸಲ್ಲಿಸ್ತಾ ಇತ್ತು. ಆ ಸೇವೆಗೆ ಪರಮಶಿವ ಮೆಚ್ಚಿ ಆಗ ಶ್ರೀ ಕಾಳಹಸ್ತಿ ಅಂತ ನಾಮಕರಣ ಆಯಿತು. ಮತ್ತೆ ಈ ದೇವಾಲಯದಲ್ಲಿರುವ ಮಿಸ್ಟೀರಿಯಸ್ ಏನು ಅಂದ್ರೆ, ದೇವಸ್ಥಾನ ಗರ್ಭಗುಡಿ ಒಳಗಡೆ ಈಗಲೂ ಸಹ 100,000 ವರ್ಷಗಳಿಂದ ಗರ್ಭಗುಡಿಯಲ್ಲಿರುವ ದೀಪ ಉರಿಯುತ್ತಾನೆ ಇದೆ. ಒಂದು ಚೂರು ಸಹ ಗಾಳಿ ಒಳಗಡೆನೆ ಬರೋದೇ ಇಲ್ಲ. ಆದ್ರೂ ಸಹ ಆ ದೀಪ ನಾಟ್ಯ ಮಾಡ್ತಾ ಇರುತ್ತೆ. ಮತ್ತೆ ಅದೇ ಜಾಗದಲ್ಲೇ ಭಕ್ತ ಕಣ್ಣಪ್ಪ ಸಹ ಶಿವನಿಗೆ ತನ್ನ ಕಣ್ಣನ್ನು ಅರ್ಪಿಸಿದ್ದ ಜಾಗ. ಮತ್ತೆ ಈ ದೇವಸ್ಥಾನದಲ್ಲಿ ರಾಹು ಕೇತು ದೋಷದಿಂದ ಬಳಲ್ತಾ ಇರೋರಿಗೆ ವಿಶೇಷ ಪೂಜೆಯನ್ನ ಮಾಡ್ತಾರೆ. ಈ ಪೂಜೆ ಮಾಡಿದಾದ್ಮೇಲೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನರ ಜೀವನದಲ್ಲಿ ಬದಲಾವಣೆಗಳಾಗಿದ್ದಾವೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ.